ತುಮಕೂರಿಗೆ ನೋಡಿ ಹಗ್ಗ ತರ್ಪಲ್ ಹಾಕ್ತಾವ್ರೆ. ಇದೊಂದು ಗಾಡಿ ಅಲ್ಲಿಗೇನೆ ಎಲ್ಲ ಹಳ್ಳದ ಕಡೆಗೆ ನೀರು ಹರಿತವೆ, ದುಡ್ಡಿದ್ದವ್ರ ಕಡೆಗೆ ದುಡ್ಡು ಸೇರ್ತವೆ. ನಮ್ಮಂಥ ನಿಮ್ಮಂಥ ಬಡವ್ರ ಕೆಲಸ ಇರ್ತಾವ ಇಲ್ಲ. ಬಡವ್ರು ಎಷ್ಟೇ ಕಷ್ಟಪದ್ರು ಬಡವರಾಗೆ 1 ಕಿಲೋಮೀಟ್ರ್ ಬಂದಿಲ್ಲ, ಇನ್ನು 13 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಅದಕ್ಕೆ ಅಪ್ಪ ರಿಸ್ಕ್ ತಗೊಳ್ಳಿಲ್ಲ, ಕಮ್ಮಿಯಾಗಿ ಇಟ್ಕೊಂಡು ಹೋಗವೆ. ಅದು ಬ್ರಿಡ್ಜು ನೋಡಿ, ನೀರು ಅಲ್ಲಿ ಕಲ್ಲಿಟ್ಟಾರಲ್ಲ ಅದು ಹೋಲಾಗವೆ. ಅಜಯ್ ಬ್ರದರು ಪ್ಲಸ್ ನನ್ನ ಅವಾಗಿಂದ ವಿಡಿಯೋ ನೋಡ್ತಾರೆ. ನಮ್ಮ ಇಬ್ಬರನ್ನ ನೋಡಬೇಕು ಅಂದರೆ ನಾವು ಈ ಕಡೆ ಬರಲ್ವಲ್ಲ, ಈ ಕಡೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಕುಷ್ಟಗಿ ಇದು ನಮ್ಮ ಜೊತೆ ಲೋಡ್ ಆಗಿರೋ ಗಾಡಿ. ಆ ಗಾಡಿ ಕಾಲಾದ್ಮೇಲೆ ನಮ್ಮ ಗಾಡಿ ಬಿಡಬೇಕು. ಧೂಳು ನೋಡಿ ಮೇಲೆ ಹೆಂಗೆ ಕುಂತು ಬಿಟ್ಟವೆ. ಟೈಮ್ ಈ ಟ್ರಿಪ್ಪು ನಮ್ಮ ಪೆಟ್ರೋಲ್ ಬಂಕಲ್ಲಿ ಇಂಡೆಂಟ್ ಸಾಲ ಹಾಕ್ತೀವಲ್ಲ, ಅಲ್ಲಿ ಡೀಸೆಲ್ ಸಿಗಲಿಲ್ಲ. ಸ್ನೇಹಿತರೆ 3 ಗಂಟೆ ರಾತ್ರಿಯಲ್ಲಿ ಬಂದು ಗಾಡಿ ಖಾಲಿ ಮಾಡ್ತಾ ಇದ್ದ ನೋಡಿ ನಮ್ಮ ಅಂಬಾರಿನ. ನೋಡಿ ಗಾಡಿ ಮೇಲೆ ಹತ್ತಿಸ್ತಾವನೆ, ಹೆಂಗೆ ಹತ್ತಿಸ್ತಾನೆ. ಕತ್ಲೈತೆ, ಏನು ಕಾಣಲ್ಲ. ನೋಡಿ ಅದೊಂದು ಗಾಡಿ ಖಾಲಿಯಾಗಿ ಬಂತು. ನಮ್ಮ ಗಾಡಿ ಇವಾಗ ಖಾಲಿ ಆಗ್ತಾಯಿತ್ತು. ಟೈಮ್ ಬಂದ್ಬಿಟ್ಟು 3:20. ಇಲ್ಲಿ ರಾಯಚೂರ ಯಾವಾಗ ಬಂದರೂ 24 ಅವರ್ ಖಾಲಿ ಮಾಡ್ತಾರೆ. ಒಟ್ಟಿನಲ್ಲಿ ಶಾಂಪಲ್ ಹೋಗಿ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬರೋಕ್ಕೆ 3 ರಿಂದ 4 ಅವರ್ ಆಗುತ್ತೆ. ರಿಪೋರ್ಟ್ ಬಂದ ಕೂಡಲೇ ನೈಟೇ ಖಾಲಿ ಮಾಡ್ತಾರೆ. ನೋಡ್ದ ಹಚ್ಚೇಬಿಟ್ಟ ಮೇಲೆ, ಗಾಡಿ ಒಳಗೆ ಹತ್ತಿಸ್ಬಿಟ್ಟ. ಖಾಲಿ ರೋಡಿದು, ಸ್ವಲ್ಪ ಖಾಲಿ ಮಾಡ್ದ, ಹಿಂದೆ ಇರೋದನ್ನ ಹಂಗೆ ಮಾಡಿ ಹತ್ತಿಸ್ಬಿಟ್ಟ ಗಾಡಿ ಒಳಗೆ ಅಷ್ಟೇ. ಈಗ ಬ್ಯಾಕ್ ಸಪೋರ್ಟ್ ಇದು, ಈಗ ಅಲ್ಲಿರೋದೆಲ್ಲ ತೆಗೆದು ಖಾಲಿ ಮಾಡ್ಬಿಡ್ತಾನೆ. ಕೆಲವೊಬ್ರಿಗೆ ಹತ್ಸೋಕ್ಕೆ ಬರಲ್ಲ, ಎಷ್ಟು ಇದು ಮಾಡ್ತಾರೆ ಗೊತ್ತಾ. ನೋಡ್ಬೇಕು, ಗಾಡಿ ಎಲ್ಲ ಮುರಿದಾಕ್ಬಿಡ್ತಾರೆ. ಕ್ಲೀನಾಗಿ ಹತ್ತಿಸ್ಬಿಟ್ಟ. ನೋಡೋಣ, ಖಾಲಿ ಮಾಡ್ಕೊಂಡು ಫಸ್ಟ್ ಹೊರಗಡೆ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ, ಎಲ್ಲಿದ್ದಕ್ಕಿಂತ ಮುಂಚೆ ಇವತ್ತು ಡೇಟು 29, ಟೈಮ್ ಬಂದ್ಬಿಟ್ಟು 8 ಗಂಟೆ. ನಮ್ಮ ಗಾಡಿ ಅಂಬಾರಿಗೆ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ರಾತ್ರಿ ಗಾಡಿ ಖಾಲಿಯಾಗಿದ್ದು 4 ಗಂಟೆ ಆಯಿತು. ನೋಡಿ ನೀರು ನೋಡಿ ಇಲ್ಲಿ ಹೆಂಗವೆ. 4 ಗಂಟೆ ಖಾಲಿ ಮಾಡ್ಕೊಂಡು ಬಂದು ಅಲ್ಲೇ ಮಲಗಿದ್ದೆ ಫ್ಯಾಕ್ಟ್ರಿ ಒಳಗೇ. ಬೆಳಗ್ಗೆ ತಗೊಬಂದು ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಈಗ ಲೋಡು ಸೆಟ್ ಆಗೈತೆ. ಮುಂದಿನ ಲೋಡ್ ಬಂದು ನಮ್ಮದು ತುಮಕೂರು ಕಲ್ಪತ್ತೂರು ನಾಡಿಗೆ ಲೋಡು. ತುಮಕೂರಿಗೆ ಇಲ್ಲೇ ದೇವದುರ್ಗದಿಂದ ಅಂತ ಲೋಡು. ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಂದ 60 ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಡು ತುಮಕೂರು ಕಡೆ ಹೋಗೋದು. ನೋಡೋಣ, ಫಸ್ಟು ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸಲ್ಲಿ ಮಾಡಿಸ್ಕೊಂಡು ನೋಡಿ ಎಷ್ಟು ಗಲೀಜಿದೆ ಅಂತ ನೋಡಿದ್ರ. ಹೋಗಿ ತುಂಬಿಟ್ರೆ ಯಾವ ಕರ್ಮ. ನಮ್ಮ ತಾರ್ಪಲ್ ಹೆಂಗೆ ಮಾಡೋದನ್ನ, ಹೆಂಗೋ ಭತ್ತ ಆಗಿದ್ದಕ್ಕೆ ತಾರ್ಪಲ್ ವ್ಯವಸ್ಥೆ ಮಾಡ್ಬೋದು. ಬಟ್ಟೆ ತಾರ್ಪಲ್ ಫುಲ್ಲಾಗಿ ಹಾಕ್ಬಿಟ್ಟು ಆ ರೆಗ್ಸಿನ್ನ ಮೇಲೆ ಉಲ್ಟಾ ಮಾಡಿ ಹಾಕ್ಬೇಕು. ಆ ಕೋಕ್ ಗಲೀಜಿರೋದೆಲ್ಲ ಮೇಲೆ ಬರೋಂಗೆ ಹಾಕಿದ್ರೆ ಗಾಳಿಗೆ ಇಲ್ಲ ಮಳೆಗೆ ಎಲ್ಲ ಕ್ಲಿಯರ್ ಆಗಿಬಿಡ್ತವೆ. ಮಳೆ ಬಂತಂದರೆ ಎಲ್ಲ ತೊಳೆದೋದಂಗೆ ಆಗುತ್ತೆ. ಹಂಗಾಗಿ ಅಲ್ಲೋಗಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಸದ್ಯಕ್ಕಿಲ್ಲಿ ಸರ್ವಿಸ್ ಮಾಡಿಸೋಣ. ನಾಷ್ಟ ಅಂತೂ ಬೆಳಗ್ಗೆ ಹೋಗಿ ರಾತ್ರಿ ಊಟ ಬೇರೆ ಮಾಡಿಲ್ಲ, ಹಂಗೆ ಮಲಿಕೊಂಬಿಟ್ಟೆ. ಅಡುಗೆ ಮಾಡ್ದೇ ಊಟ ಮಾಡಿದೆ, ಹಂಗೆ ಮಲಿಕೊಂಡೆ. ಬೆಳಗ್ಗೆನೇ ಹೋಗಿ ಒಂದು ದೋಸೆ 2 ಇಡ್ಲಿ ತಿಂದು ಬಂದೆ. ಬಂದು ಸರ್ವಿಸ್ ಮಾಡಿಸ್ತಾವ್ರೆ. ಬಿಸಿಲು ಸಿಕ್ಕಾಬಿಟ್ಟೆ. ಇಲ್ಲಿ ಫ್ಯಾಕ್ಟ್ರಿ ಇದೆ, ಅದು ಅಲ್ಲಿ ಕಾಣ್ತಿರೋದೇ ಫ್ಯಾಕ್ಟ್ರಿ. ಸರ್ವಿಸ್ ಮಾಡಿಸ್ಕೊಂಡು ಆಫೀಸ್ಗೆ ಹೋಗಂಗಿಲ್ಲ. ಯಾಕಂದರೆ ಡೈರೆಕ್ಟ್ ಆಫೀಸ್ನವ್ರು ಫೋನ್ ಮಾಡಿ ಹೇಳ್ಬಿಟ್ರು ಡೈರೆಕ್ಟ್ ಹೋಗ್ಬಿಡು ಅಂತ. ಯಾಕೆ ರೆಗ್ಯುಲರ್ ಬರೋ ಗಾಡಿ ಅಲ್ವಾ,
ಹಂಗಾಗಿ ಫೋನ್ ಮಾಡಿದೆ, ಹಂಗೆ ಹೋಗ್ಬಿಡಪ್ಪ ಕಮಿಷನ್ನು ಫೋನ್ಪೇ ಮಾಡಿಬಿಡು ಅಂದರು. ಸರಿ ಆಯ್ತು ಅಂತ ಕಮಿಷನ್ ಫೋನ್ಪೇ ಮಾಡಿದ್ರೆ ಆಯ್ತು, ಸೀದಾ ಲೋಡ್ಗೆ ಹೋಗ್ತಾ ಇರೋದೇನೆ ಈಗ. ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡಿ ಲೋಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಭತ್ತ ಚೆಲ್ಲಿರೋದು ಏನಕ್ಕಪ್ಪ ಅಂದರೆ ಬಿಸಿ ಐತೆ ಪ್ಲ್ಯಾಟ್ಫಾರಮ್, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಚೆಲ್ಲಿದ್ದಾರೆ. ಇಲ್ಲಿ ನೋಡಿ, ಇದು ನೋಡಿ ಯಾವ ಥರ ಪ್ಯಾಕಿಂಗ್ ಕೊಟ್ಟಿದ್ದೀನಿ, ಚೀಲ ಎಲ್ಲ ಹಾಕಿಟ್ಟಿದ್ದೀನಿ, ಕೆಳಗಡೆ ಚೆಲ್ಲಬಾರ್ದು ಅಂತ ಮೊನ್ನೆ ಡ್ಯಾಮೇಜ್ ಮಾಡಿದ್ರಲ್ಲ ಅದಕ್ಕೆ. ಸ್ನೇಹಿತರೆ, ನಮ್ಮ ಅಂಬಾರಿ ಫೈನಲ್ಲಾಗಿ ಲೋಡ್ ಆಯಿತು. ಲೋಡು ದೇವದುರ್ಗದಿಂದ ತುಮಕೂರಿಗೆ ನೋಡಿ ಹಗ್ಗ ತರ್ಪಲ್ ಆಗ್ತಾವ್ರೆ. ಇದೊಂದು ಗಾಡಿ ಅಲ್ಲಿಗೇನೆ, ನಮ್ಮದು ಅಲ್ಲಿಗೇನೆ ನೋಡಿ. ಆ ತಾರ್ಪಲ್ ಮೇಲೆ ಹಾಕ್ಸಿದ್ದೀನಿ, ಉಲ್ಟಾ ಮಾಡಿ ಮೇಲೆ ಹಾಕ್ಸಿದ್ದೀನಿ. ಇದಕ್ಕೆ ಮಳೆಗೂ ಎಲ್ಲ ಇದಾಗಲಿ, ಕ್ಲಿಯರ್ ಆಗಲಿ ಅಂತ. ಮೇಲೆ ಇಬ್ಬರು ಮಾಡ್ರು, ಕೆಳಗಡೆ ಇವರೆಲ್ಲ ನೋಡಿ ಮಾಡ್ರು, ಇವರೇ ತುಂಬಿದವರು. ಬರೀ ಇಲ್ಲಿಂದ 7 ಕಿಲೋಮೀಟ್ರ್ ದೇವದುರ್ಗ ಐತೆ. ರೋಡ್ ಮಾತ್ರ ಸೂಪರ್ ರೋಡು, ನರಕ ತೋರಿಸ್ತೀನಿ ರೋಡ್ ಹೆಂಗೈತೆ ಅಂದ್ಬಿಟ್ಟು. ಆಮೇಲೆ ಹೋಗ್ಬೇಕಾರೆ ಖಾಲಿ ಗಾಡಿಯಲ್ಲಿ ವಿಡಿಯೋ ಮಾಡಿಲ್ಲ, ಲೋಡ್ ಗಾಡಿಯಲ್ಲಿ ಮಾಡ್ತೀನಿ. ನೋಡೋಣ ಈ ಗಾಡಿ ನೋಡಿ ಹೆಂಗೆ ಲೋಡ್ ಆಯ್ತು. ಇದು ನೆಲಮಂಗಲದ್ದೇ ಗಾಡಿ. ನಮ್ದು ಹಿಂದೆ ಸ್ವಲ್ಪ ಚೀಲ ಕಮ್ಮಿ ಆಗ್ಬಿಡ್ತು. ಇದೇ ಗೋಡನ್, ಇಲ್ಲೇ ಲೋಡ್ ಆಗಿತ್ತು. ಮಳೆ ಇವತ್ತು ನೈಟ್ ಎಷ್ಟು ಬರುತ್ತೋ ಬರಲಪ್ಪ. ಬಂದು ನಮ್ಮ ತಾರ್ಪಲೆಲ್ಲ ಕ್ಲೀನಾಗಲಿ, ಫುಲ್ಲು ಗಲೀಜು ಮಾಡ್ಕೊಬಂದ್ಬಿಟ್ಟವನೆ. ಇನ್ನೇನು ಹಗ್ಗ ಹಾಕಿದ್ದಾಯ್ತು, ಲಾಸ್ಟಿಗೆ ಒಂದು 2 ಹಗ್ಗ ಹಾಕ್ಯಾರೆ ಮುಗೀತು. ಇಲ್ಲಿಂದ ಹೊಡ್ತಾ ಇರೋದು. ಇಲ್ಲಿಂದ ರೂಟು ಇನ್ನೂ ಡಿಸೈಡ್ ಮಾಡಿಲ್ಲ, ರೂಟ್ ಹೆಂಗೆ ಹೋಗೋದಂತ. ಒಂದು ಇಲ್ಲಿಂದ ಸಿರ್ವಾರ ಹೋಗಿ ಲಿಂಗ್ಸೂರು ಹೋಗ್ಬೋದು, ಇಲ್ಲ ಇನ್ನೊಂದು ಇಲ್ಲಿಂದ ಚಿಂಚನಿ ಬ್ರಿಡ್ಜು ಲಿಂಗ್ಸೂರು ಹೆಂಗಾಗುತ್ತಂತ ನೋಡ್ಬೇಕು. ಇನ್ನೂ ರೂಟ್ ಡಿಸೈಡ್ ಮಾಡಿಲ್ಲ. ಲೋಡಾಗಿ ಬಿಲ್ ಬಂದಮೇಲೆ ನೋಡೋಣ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಹಗ್ಗ ತರ್ಪಲ್ ಹಾಕೊಂಡೆಲ್ಲ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಭತ್ತದ ಹೊಲ, ಅಲ್ಲಿ ನೀರು ಕಾಣ್ತಿರ್ಬೋದು ನಿಮಗೆ, ನೋಡಿದ್ರ? ಕೃಷ್ಣಾ ನದಿ ಅದು ಆಂಧ್ರ ಹೋಗುತ್ತೆ ನೀರು. ಇದು ಅದು ಬಂದ್ಬಿಟ್ಟು ನಮ್ಮ ಚಿಂಚನಿ ಬ್ರಿಡ್ಜು, ನಾರಾಯಣಪುರ ಡ್ಯಾಮಿಂದ ಬರೋ ನೀರದು ಈ ಕಡೆಗೆ. ಇಲ್ಲಾಸಿ ಆಂಧ್ರ ಹೋಗುತ್ತೆ. ನೋಡಿ ಎಲ್ಲ ಎಷ್ಟು ಭತ್ತ ಬೆಳೆದಿದ್ದಾರೆ ನೋಡಿದ್ರ? ಇವತ್ತು ನಾವು ಲೋಡ್ ಮಾಡಿದ್ವಲ್ಲ ಪಾಲ್ಟಿ, ಶಾಕ್ ಆಗ್ಬಿಡ್ತು. ವರ್ಷಕ್ಕೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ 2 ಕೋಟಿ 3 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಬರೀ ಭತ್ತ ಬೆಳೆಯೋದಷ್ಟೇ, ಅಷ್ಟು ಎಕರೆ ಭತ್ತ ಬೆಳೀತಾರಂತಪ್ಪ ಅವರು. ಇವಾಗ ನಾವು ತುಂಬಿರೋ ಗೋಡನಲ್ಲಿ ಇದು ಬಂದು 6ನೇ ಲೋಡ್ ಅಂತೆ. ಇನ್ನೂ 4 ಲೋಡ್ ಅವೆ. ಎಷ್ಟು ಲೋಡ್ ಬೆಳೆದಿರೋದವ್ರು, ಎಷ್ಟು ದುಡ್ಡಿರ್ಬೋದು ಅವ್ರಿಗೆ. ಅದೇ ಒಂದು ಗಾದೆ ಐತಲ್ಲ, ಹಳ್ಳದ ಕಡೆಗೆ ನೀರು ಹರಿತವೆ, ದುಡ್ಡಿದ್ದವ್ರ ಕಡೆಗೆ ದುಡ್ಡು ಸೇರ್ತವೆ. ನಿಮ್ಮಂಥ ಬಡವ್ರ ಕೆಲಸ ಇರ್ತವ? ಇಲ್ಲ. ಬಡವ್ರು ಎಷ್ಟೇ ಕಷ್ಟಪಟ್ಟರು ಬಡವರಾಗೇ ಇರ್ತಾರೆ, ಎಷ್ಟೇ ಕಷ್ಟಪಡು ಬಡವರಾಗೇ ಇರ್ತಾರೆ. ಆದರೆ ಸಾಹುಕಾರರು ಹಂಗಲ್ಲ, ಆರಾಮಾಗಿ ಕೋಟಿ ಗಟ್ಟಲೆ ಲಾಭ ಮಾಡ್ತಾರೆ. ನಮ್ಮ ಗುಜ್ರಿ ಬಾಬು ಗೊತ್ತಿರ್ಬೇಕು ನೀವು, KGFನವರು. ಅವ್ರು ಹೇಳ್ತಾರೆ ಕೋಟಿ ಮಾಡೋದು ಭಾಳ ಕಷ್ಟ, ಆದರೆ ಕೋಟಿ ಮಾಡಿದ್ರೆ ಕೋಟಿ ದುಡಿಯೋದು ಭಾಳ ಕಷ್ಟ ಅಂತೆ. ಆದರೆ 1 ಕೋಟಿ ದುಡಿದ್ರೆ ಆ ನಂತರ ಕೋಟಿಗಟ್ಟಲೆ ದುಡಿಯೋದು ಲೆಕ್ಕಕ್ಕಿಲ್ವಂತೆ, ಆರಾಮ್ ದುಡಿಬೋದಂತೆ. ಹಂಗೆ ಫಸ್ಟ್ 1 ಕೋಟಿ ಸಂಪಾದನೆ ಮಾಡೋದು ಭಾಳ ಕಷ್ಟ. 1 ಕೋಟಿ ಸಂಪಾದನೆ ಮಾಡಿದ್ವಿ ಅಂದರೆ ಆಮೇಲೆ ನಮ್ಮನ್ನು ಕೈಯಲ್ಲಿ ಹಿಡಿಯೋರು ಯಾರು ಇರಲ್ಲ, ಕೋಟಿ ಲೆಕ್ಕ ಇರಲ್ಲ. ಆ ಥರ ರೋಡ್ ನೋಡಿ ಸ್ವಾಮಿ, ಇಲ್ಲೇ ಅಲ್ಲ ಸ್ವಾಮಿ, ಇನ್ನು ಮುಂದೆ ಬೇಜಾನ ಆಯ್ತು ಸ್ವಾಮಿ ರೋಡು. ಅದಕ್ಕೆ ಆ ಗಾಡಿ ಮುಂದೆ ಬಿಟ್ಟಿದ್ದೀನಿ. ಯಾವತ್ತೇ 2 ಗಾಡಿ ಲೋಡ್ ಆದಾಗ ಈ ಥರ ಹಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಅವ್ರನ್ನ ಬಿಟ್ಬಿಡ್ಬೇಕು, ನಾವು ಹಿಂದೆ ಆರಾಮಾಗಿ ಹೋಗ್ಬೋದು. ವಯರು ಎಲ್ಲ ಅವ್ರು ನೋಡ್ಕೊಂಡು ಹೋಯ್ತಿರ್ತಾರೆ. ಆ ಗಾಡಿ ಪಾಸ್ ಆಯ್ತು ಅಂದರೆ ನಮ್ಮದು ಪಾಸ್ ಆದಂಗೆ, ಆ ಗಾಡಿ ಪಾಸ್ ಆಗಿಲ್ಲ ಅಂದರೆ ನಮ್ಮದು ಪಾಸ್ ಆಗಲ್ಲ ನನಗೆ. ಅವ್ರು ನೋಡ್ಕೊಂಡು ಹೋಯ್ತಾರೆ. ಈಗ ನಾವು ಆರಾಮಾಗಿ ಹೋಗ್ಬೋದು. ಇಲ್ಲಿಂದ 14 ಕಿಲೋಮೀಟ್ರ್ ಐತೆ ಅದು ದೇವದುರ್ಗ. 14 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ರೋಡು. ಅಲ್ಲಿ ಹೋಗಿ ತೂಕ ಮಾಡಿ ಬಿಲ್ಲೆಲ್ಲ ಈಸ್ಕೊಂಡು ತುಮಕೂರು ಕಡೆಗೆ ಹೊರಡೋದು. ಭತ್ತ ನೋಡ್ರೆ ಖುಷಿ ಆಗುತ್ತೆ. ಇನ್ನೇನು ದೀಪಾವಳಿ ಕಳೆದ್ರೆ 2 ತಿಂಗಳಿಗೆ ಭತ್ತ ಬಂದ್ಬಿಡ್ತವೆ. 2 ತಿಂಗಳು
ನವಂಬರ್ ತಿಂಗಳು ಎಂಡಲ್ಲಿ ಸ್ಟಾರ್ಟ್ ಆಗಿಬಿಡ್ತವೆ. ನವಂಬರ್ ಡಿಸೆಂಬರ್ ನಮ್ಮ ಹುಣ್ಸಿಗೆ ಭತ್ತ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಸಲ ಭತ್ತ ಹೊಡಿತೀನೋ ಇಲ್ವೋ ಅನ್ನೋದೇ ಡೌಟ್ ಐತೆ. ಯಾಕಂದರೆ ಈ ಕಂಪ್ನಿ ಬಿಟ್ಟಿದ್ದೀನಿ. ಈ ಕಂಪ್ನಿ ಬಿಟ್ಟರೆ ನೆಕ್ಸ್ಟು ಯಾವ ಕಂಪ್ನಿಯಲ್ಲಿ ಇರ್ತೀನಿ, ಯಾವ ಗಾಡಿ ಓಡಿಸ್ತೀನಿ ಗೊತ್ತಿಲ್ಲ. ಇದೇ 14 ವೀಲು ಇಲ್ಲ 12 ವೀಲು ಓಡಿಸಿದ್ರೆ ಭತ್ತಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಕ್ಯಾಂಟ್ರ್ ಪ್ಯಾಂಟ್ರ್ ಹೋದರೆ ಭತ್ತ ಇಲ್ಲ, ಇದೇ ಲಾಸ್ಟ್ ಆಗ್ಬೋದು. ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನೋದು ಮುಂದೆ ನೋಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಒಬ್ಬ ಬಸ್ನವ್ರು ಬಂದವ್ರೆ ಹಿಂದ್ಗಡೆಯಿಂದ, ನಮ್ಮ ಹುಲಿ ರಾಜ್ಯ ಹುಲಿ KSRTC. ಅವ್ರಿಗೊಂದು ಸ್ವಲ್ಪ ದಾರಿ ಮಾಡಿಕೊಟ್ಬಿಟ್ರೆ ಅವ್ರು ಹೋಗ್ಬಿಡ್ತಾರೆ. ನಾವು ಸ್ವಲ್ಪ ನಿಧಾನಲ್ವ ಹೋಗೋದು. ಅಲಿ 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 ಅಣ್ಣ ಮಲಗಬೇಡಣ, ಇಷ್ಟೊಂದು ರೋಲ್ ಹೊಡಿಬೇಡಣ, ಇಷ್ಟೊಂದು ರೋಲ್ ಹೊಡಿಬೇಡಣ. ಬರೋಣ ಬಾರಣ ಬಾರಣ, ನಿನಗೆ ದಾರಿ ಕೊಟ್ಟಿದ್ದೀನಿ ಬಾಣ. ನೋಡು ಬಂತು ನೋಡು ಹುಲಿ. ಕೆಂಬಸ್ ಕಲ್ಯಾಣ ಕರ್ನಾಟಕ ಸಾರಿಗೆ. ನೋಡಿ ಗುಂಡಿಗಳು ಗುಂಡಿ. ಅಣ್ಣ ಸಾಹಸ ಮಾಡ್ಬೇಕು ಅಲ್ಲೋಡಲಿ ಹೆಂಗೆ ಮಲಗಿ ಎದ್ದೊಳತ್ತೆ ಗಾಡಿ. ಭತ್ತ ಲೋಡ್ ತುಂಬೋದೇನು ಕಮ್ಮಿ ಅಲ್ಲ, ಓಡಿಸೋದಿರೋದು. ತುಂಬಿಡ್ತಾರೆ ಅಮಾಲ್ರು. ಇಂಥ ಹಳ್ಳಿ ರೋಡಲ್ಲಿ ನೋಡಿ, ಇಂಥ ಗುಂಡಿಯಲ್ಲಿ ಓಡಿಸ್ಬೇಕಂದ್ರೆ ಆ ಹೈಟಿಗೆ ಅದೇನೋ ಅಂತಾರಲ್ಲ, ಎಲ್ಲ ಬೈಕ್ ಬಂದ್ಬಿಡ್ತವೆ. ಅಭ್ಯಾಸ ಇದ್ದರೆ ಏನಾಗಲ್ಲ, ಅಭ್ಯಾಸ ಇಲ್ಲ ಅಂದರೆ ಅಷ್ಟೇ, ಎಲ್ಲ ಬೈಕ್ ಬಂದ್ಬಿಡ್ತವೆ. ನೋಡು ಅವ್ನು ಮಲಗಿಸಿದ, ನಂದೊಂದು ಚೂರು ಮಲಗಲಿಲ್ಲ ಗಾಡಿ. 2 ವೀಲ್ ಗುಂಡಿಯಾಗೆ ಬಿಡಬೇಕು, 1 ವೀಲ್ ಬಿಡೋದಲ್ಲ. 1 ವೀಲ್ ಬಿಟ್ಟರೆ ಮಲಗುತ್ತೆ. ಬರ್ರಿ ಮೇನ್ ರೋಡ್ಗೆ ಹೋಗ್ಬಿಟ್ಟು ನೋಡೋಣ. ಮುಂದೆ ಇನ್ನೂ ಇದ್ರ ರೋಡ್ಗಳವೆ, ಅವೆಲ್ಲ ತೋರಿಸ್ತೀನಿ ನನಗೆ. ನೋಡಿ ಸ್ನೇಹಿತರೆ, ವೈಯರ್ ಹಿಡಿದ್ಬಿಡ್ತು ಗಾಡಿಗೆ, ಕರೆಂಟ್ ವೈಯರ್ ಅದು. ನೋಡಿದ್ರಾ, 1 ಕಿಲೋಮೀಟ್ರ್ ಬಂದಿಲ್ಲ, ಇನ್ನೂ 13 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಅದಕ್ಕೆ ರಿಸ್ಕ್ ತಗೊಳ್ಳಿಲ್ಲ, ಕಮ್ಮಿ ಹಾಕಿದ್ದೀನಿ. ಒಂದು ಚೀಲ, ಒಂದು ಹೈಟ್ ಕಡಿಮೆ ಮಾಡಿದ್ದೀನಿ. ನಂದು ಇಷ್ಟು ಹೈಟ್ ಇಲ್ಲ, ನಂದು ಆರಾಮಾಗಿ ಹೋಗುತ್ತೆ, ಟೆನ್ಷನ್ ತಗೊಳಂಗಿಲ್ಲ. ಈಗ ಅವರೆಲ್ಲ ಬಂದು ಆ ಹುಡುಗ ಅಲ್ಲಿ ನಿಂತ ನೋಡಿ, ಈಗ ಬಂದು ವೈರ್ ಎತ್ತಬೇಕು. ಲೇಬರ್ಗಳು ಬರೋವರೆಗೂ ಈಗ ಇಲ್ಲೇ ಒಬ್ಬೊಬ್ಬರೇ ಇರ್ತೀವಿ. ಇವೆಲ್ಲ ರಿಸ್ಕ್ ಯಾಕೆ ಬೇಕು? ಪಾಸ್ ಮಾಡ್ತಾ ಇದ್ದಾನೆ. ಮೇಲೆ ನೋಡಿ ವಯರ್ ಹಂಗೆ. ಆ ಗಾಡಿ ಪಾಸ್ ಆದರೆ ನಮ್ಮ ಟೆನ್ಷನ್ ಇಲ್ಲ, ನಮ್ಮ ಫ್ರೀಯೇ ಪಾಸ್ ಆಗುತ್ತೆ. ನಾವು ತಲೆನೇ ಕೆಡ್ಸ್ಕೊಳಂಗಿಲ್ಲ, ಯಾಕಂದ್ರೆ ಅಷ್ಟು ಹೈಟ್ ಇಲ್ಲ ನಮ್ಮ ಗಾಡಿ. ಸ್ನೇಹಿತರೆ, ಇದೊಂದು ಜಾಗ ಬ್ರಿಡ್ಜ್ ನೋಡಿ ಹೆಂಗೈತೆ. ನೀರು ಹೋಗೋ ಬ್ರಿಡ್ಜು ಎಲ್ಲ ಡ್ಯಾಮೇಜ್ ಆಗವೆ ನೋಡಿ. ಅಲ್ಲಿ ನೋಡಿ, ನೋಡೋಣ ನೀರಿಗೆಲ್ಲ ಕಿತ್ಕೊಂಡು ಹೋಗವೆ. ಅದು ಬ್ರಿಡ್ಜು ನೋಡಿ, ನೀರು ಅಲ್ಲಿ ಕಲ್ಲಿಟ್ಟಾರಲ್ಲ ಅದು ಹೋಲಾಗವೆ. ಯಾವಾಗ ಕಿತ್ಕೊಂಡ್ಬಿಡ್ತದೆ ಗೊತ್ತಿಲ್ಲ ಬ್ರಿಡ್ಜ್ ಇದು. ಎಲ್ಲ ನೋಡಿ ಕ್ರ್ಯಾಕ್ ಬಿಟ್ಟು ನೋಡಿದ್ವಿ ಹೋಲು ರೋಡ್ ನೋಡಿ ಸ್ವಾಮಿ. ಇವಾಗ ಅವನಂತೂ ಅಣ್ಣ ಮಲಗಿಸ್ಕೊಂಡು ಹೋಯ್ತಾನೆ ಗಾಡಿನ. ಸೆಂಟ್ರ್ ಗುಂಡಿ ಬಿಡಲ್ಲ ಅಂತಾನೆ. 1 ವೀಲು ಚೆನ್ನಾಗಿರೋ ರೋಡಿಗೆ ಬಿಡ್ತಾನೆ, 1 ವೀಲು ಗುಂಡಿಗೆ ಬಿಡ್ತಾನೆ. ಇಂಥ ರೋಡಾಗೆಲ್ಲ ಗುಂಡಿಗೆ ಬಿಡಬೇಕು. ರೋಡ್ ಚೆನ್ನಾಗಿರುತ್ತೆ ಬಿಡಬೇಕು ಅನ್ನೋದೇನು ನೋಡೋಕೆ ಹೋಗ್ಬಾರ್ದು, ಗುಂಡಿಯಲ್ಲೇ ಬಿಡ್ಬೇಕು. 2 ವೀಲು ಲೆವೆಲ್ಲಾಗಿ ಹೋಯ್ತದೆ ಭತ್ತ. ಸ್ನೇಹಿತರೆ, ಟೈಮ್ ಬಂದು 9:10. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಲಿಂಗ್ಸೂರಲ್ಲಿ ಇದ್ದೀನಿ. ಬಿಲ್ ಕೊಡೋದು ಭಾಳ ಲೇಟ್ ಮಾಡಿಬಿಟ್ರು. ಹೆಚ್ಚು ಕಮ್ಮಿ 8:15 ಮಾಡಿಬಿಟ್ಟೆ ಬಿಲ್ ಕೊಡೋದು. ಅಂದರೆ ಚಿಂಚಣಿ ಬ್ರಿಡ್ಜ್ ಹತ್ರ ಬಂದು ಬಿಲ್ ಇಸ್ಕೊಳ್ಳೋದು ಲೇಟ್ ಆಗೋಯ್ತು. ಇವಾಗ ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಅಲ್ಲಿ ಕಾಣ್ತಿರೋದೇ ಲಿಂಗ್ಸೂರು. ಟೀ ಕುಡಿದು ಹೋಗೋಣ ಅಂತ ನಿಲ್ಸಿದ್ದೀವಿ.
ಸದ್ಯಕ್ಕೆ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಬರ್ತಾ ಇದ್ದಾರೆ ಇಲ್ಲಿ. ಅಲ್ಲೇ ಲಿಂಗ್ಸೂರಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ವಂತೆ, ಹಂಗಾಗಿ ಇಲ್ಲೇ ನಿಲ್ಸೋಣ ಬರ್ತೀನಿ ಅಂತ ಹೇಳಿದ್ದಾರೆ. ಬರಲಿ, ಅವ್ರನ್ನ ಮಾತಾಡಿಸ್ಕೊಂಡು ಹೊರಡೋಣ. ಟೈಮು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು, 9:10 ಆಗ್ಬಿಡ್ತು. ಇಲ್ಲಿಂದ ಡಿಸೈಡ್ ಇವತ್ತು ಸಿನ್ನೂರು ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಆಗೈತೆ. ಬರಲಿ, ಅವ್ರು ಬಂದಮೇಲೆ ನೋಡೋಣ. ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಬಂದರು ನೋಡಿ, ಇವರೇ ನಮ್ಮ ರಮೇಶ್ ಅಣ್ಣ ಅಂತ. ಸುಮಾರು ದಿವಸದಿಂದ ಫೋನ್ ಮಾಡಬೇಕು, ಅಣ್ಣ ಲಿಂಗ್ಸೂರು ಬಾ ಅಂತಿರ್ತಾರೆ. ಇವತ್ತು ಬಂದಿದ್ದೀನಿ. ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು, ಮುಂದೆ ರನ್ನಿಂಗಲ್ಲಿ ಹೋಗ್ತಾ ಹೇಳ್ತೀನಿ, ಯಾಕಂದರೆ ಇವಾಗ ಟೈಮ್ ಇಲ್ಲ. ಅಣ್ಣ ಏನಾರು ಹೇಳ್ಬೇಕಾ ನೀವು? ಏನಿಲ್ಲ ದೇವ್, ಏನಾರು ಹೇಳ್ದಿದ್ರಿ ಹೇಳ್ಬಿಡ್ರಿ. ಆಮೇಲೆ ನೋಡಿ, ಇವೆಲ್ಲ ಅವ್ರದ್ದೇ ಗಿಫ್ಟು. ಏನೇನೈತೆ ಅಂತ ಇನ್ನೂ ಗೊತ್ತಿಲ್ಲ, ಇವೆಲ್ಲ ಅವ್ರದ್ದೇ ಗಿಫ್ಟು. ಸದ್ಯಕ್ಕೆ ನಂಬಿಸಿದ್ದೀವಿ. ಇವ್ರು ಮಾತಾಡಿಸ್ಕೊಂಡು ಫಸ್ಟು ಹೋಗೋಣ, ಆಮೇಲೆ ಅವ್ರ ಬಗ್ಗೆ ಹಿಂದೈತೆ ಮುಂದೆ ಹೇಳ್ತಾ ಹೋಗ್ತೀವಿ ರನ್ನಿಂಗಲ್ಲಿ. ಸದ್ಯಕ್ಕೆ ಟೈಮ್ ಎಷ್ಟಾಗ್ಬಿಡುತ್ತೆ, ಯಾಕಂದರೆ 9:30 ಟೈಮು. ಸಬ್ಸ್ಕ್ರೈಬರ್ನ ಮಾತಾಡಿಸಿದ್ದಾಯ್ತು. ಅವರು 2 ವೀಲರಾಗಿ ಹೋಯ್ತಾರಲ್ಲ, ಅವರೇ ನಮ್ಮ ಸಬ್ಸ್ಕ್ರೈಬರು. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ. ಬೇಡ ಅಂದ್ರೂ ನೀರು ಪಾರು ಎಲ್ಲ ಬಿಸ್ಕೆಟ್ ಎಲ್ಲ ತಂದ್ಕೊಡ್ತಾರೆ. ಆಮೇಲೆ ಇವ್ರ ಬಗ್ಗೆ ಒಂದು ಏನು ಹೇಳ್ಬೇಕಪ್ಪ ಅಂದರೆ, ಅಜಯ್ ಬ್ರದರು ಪ್ಲಸ್ ನನ್ನ ಅವಾಗಿಂದ ವಿಡಿಯೋ ನೋಡ್ತಾ ಇರೋದು. ನಮ್ಮ ಇಬ್ಬರನ್ನ ನೋಡಬೇಕು ಅಂದರೆ ನಾವು ಈ ಕಡೆ ಬರಲ್ವಲ್ಲ, ಈ ಕಡೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕುಷ್ಟಗಿ ಹುನಗುಂದ ಆ ಸರೌಂಡಿಗೆ ಬಂದರೂ ನೋಡ್ಬೇಕಂತ ಹೇಳ್ಬಿಟ್ಟು ಇವ್ರದ್ದು ಒಂದು ಟಾಟಾ ಎಸಿ ಇದೆ. ಆಮೇಲೆ ಇವ್ರ ಲೈಸೆನ್ಸ್ ಬಂದ್ಬಿಟ್ಟು ಬುಕ್ಕು, ಆಗಿನ ಕಾಲದಲ್ಲಿ ಬರುತ್ತಲ್ಲ ಬುಕ್ ನೋಡಿ, ಸೈಡಲ್ಲಿ ಹಾಕಿರ್ತೀನಿ, ನನಗೆಲ್ಲ ಕಳಿಸಿದ್ದಾರೆ. ಬುಕ್ ಇರೋದು ರಿನ್ಯೂವಲ್ಲೇ ಮಾಡಿಸಿಲ್ಲ, ಎವಿನೂ ಮಾಡಿಸಿಲ್ಲ, ರಿನ್ಯೂವಲ್ಲು ಮಾಡಿಸಿಲ್ಲ, ಹಂಗೆ ಇಟ್ಕೊಂಡವ್ರೆ ಅವರು. ನಮ್ಮನ್ನು ನೋಡ್ಬೇಕಂತೇಳಿ ಈಗ ಲೈಸೆನ್ಸ್ ಮಾಡಿಸಿರೋದು ಇವರು. ವಾಪಸ್ ರಿಟರ್ನು, ಅದು ರಿನ್ಯೂವಲ್ ಆಗಲ್ಲ ಅಂದಿದ್ಮೇಲೆ ವಾಪಸ್ ರಿಟರ್ನು ಹೊಸ್ದಾಗಿ ಲೈಸೆನ್ಸ್ ಮಾಡಿಸಿ, ಮತ್ತು ಇವ್ರದ್ದು ಟಾಟಾ ಎಸಿ ಬರುತ್ತೆ, ಒಂದು ಟಾಟಾ ಎಸಿ ಮಾಡಿಕೊಂಡವ್ರೆ. ಪಾಸಿಂಗ್ FC-ನೇ ಮಾಡಿಸಿಲ್ಲ ಗಾಡಿನವರು. ಸುಮಾರು ಒಂದು 7-8 ವರ್ಷದಿಂದ FC-ನೇ ಮಾಡಿಸಿಲ್ವಂತೆ. ನಮ್ಮನ್ನು ನೋಡಬೇಕು, ಅಲ್ಲಿ ಇದು ಕುಷ್ಟಗಿ ಎಲ್ಲ ಬಂದರೆ ಏನೋ ಸಮಸ್ಯೆ ಆಗುತ್ತಂತ ಗಿಪ್ಸಿ ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಮಾಡಿ ಹಿಡ್ಕೊಂಡವ್ರೆ. ನಮ್ಮನ್ನು ನೋಡ್ಬೇಕನ್ನೋ ಉದ್ದೇಶಕ್ಕೆ. ಲೈಸೆನ್ಸು ಅಷ್ಟೇ ನೋಡಿ, ನಮ್ಮನ್ನು ನೋಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ಲೈಸೆನ್ಸ್ ಎಲ್ಲ ರಿನ್ಯೂವಲ್ ಮಾಡಿಸವ್ರೆ. ರಿನ್ಯೂವಲ್ ಆಗಲ್ಲ ಅಂತೇಳಿ ಹೊಸ್ದಾಗಿ ಮಾಡಿಸಿದ್ದಾರೆ, ಮತ್ತೆ ಲೈಟ್ ಲೈಸೆನ್ಸು ಹೊಸ್ದಾಗಿ ಮಾಡಿಸಿದ್ದಾರೆ. ನನಗಿಂತ 1 ತಿಂಗಳು ಚಿಕ್ಕವರು ಅಷ್ಟೇ, ನಂದು 5ನೇ ತಿಂಗಳು, ಅವ್ರು 6ನೇ ತಿಂಗಳು. ಎಲ್ಲ ನೋಡಿದ್ದೀನಿ, ಲೈಸೆನ್ಸ್ ಎಲ್ಲ ಕಳಿಸಿದ್ರು. ಅಣ್ಣ ನಿಮ್ಮನ್ನು ನೋಡ್ಬೇಕಂತೇಳಿ ಹೊಸ್ದಾಗಿ ಲೈಸೆನ್ಸ್ ಮಾಡಿಸಿದ್ದೀನಿ, ನೀವು ಈ ಕಡೆ ಬರಲ್ಲ, ನಾನಾದ್ರೂ ಆ ಕಡೆ ಬರೋಣ ಅಂತೇಳಿ ಅಂತೆಲ್ಲ ಹೇಳಿದ್ರು. ತುಂಬ ಒಳ್ಳೆಯವರು, ತುಂಬ ಮೆಸೇಜ್ ಹಾಕ್ತಿರ್ತಾರೆ. ಅಂದರೆ ಕನ್ನಡ ಕ್ಲೀನಾಗಿ ಬರೆಯೋಕ್ಕೆ ಬರಲ್ಲ, ಆದರೂ ಮೆಸೇಜ್ ಹಾಕ್ತಿರ್ತಾರೆ. ಪ್ರತಿಯೊಂದು ವಿಡಿಯೋದಲ್ಲೂ ಇರ್ತೈತೆ ನೋಡಿ, ರಮೇಶ್ ಅಂತೇಳಿ ಹಾಕ್ತಿರ್ತಾರೆ. ಇಲ್ಲೇನೋ ರೋಡ್ ಬೇರೆ ಮಾಡ್ತಾವ್ರಲ್ಲಪ್ಪ, ಈಗ ಮಾಡಲಿ. ಪ್ರತಿಯೊಂದು ವಿಡಿಯೋದಲ್ಲೂ ಮೆಸೇಜ್ ಹಾಕ್ತಿರ್ತಾರೆ. ಒಂದೇ ಖುಷಿ ಸಿಕ್ಕರು, ಸದ್ಯಕ್ಕೆ ಮಾತಾಡ್ಸಿದ್ವಿ. ನೆಕ್ಸ್ಟ್ ಸಿಗೋದು ಲಿಂಗ್ಸೂರ್. ಇಲ್ಲೇ ಇಷ್ಟೊಂದು ಜಾಗ ಇತ್ತು, ಇಲ್ಲೇ ನಿಲ್ಸ್ಕೊಬೋದಿತ್ತು. ಇಲ್ಲೆಲ್ಲೂ ಜಾಗ ಇಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಅಲ್ಲೇ ನಿಲ್ಸ್ಕೊಂಡಿದ್ದೆ. ಪರವಾಗಿಲ್ಲ, ಸೂಪರಾಗಿ ಮಾಡ್ಯಾರೆ. ಲಿಂಗ್ಸೂರಿಗೆ ಬಂದು ಹೆಚ್ಚು ಕಮ್ಮಿ ಒಂದು 3-4 ವರ್ಷ ಆಗಿತ್ತು. ನಾನು ಲಿಂಗ್ಸೂರಿಗೆ ಬಂದು ಒಂದು 3-4 ವರ್ಷ ಆಗಿತ್ತು. ಭತ್ತ ಹೊಡಿಬೇಕಾದ್ರೆ ಬರ್ತಿದ್ವಿ ಒಂದು ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಮಗೆ ತಾಳಿಕೋಟೆ ರೋಡ್ ರೆಡಿ ಆದಮೇಲೆ ಈ ಕಡೆ ಬರೋದೇ ಬಿಟ್ಬಿಟ್ಟು ನಾವು ಸೀದಾ ತಾಳಿಕೋಟೆ ಆ ಕಡೆನೇ ಓಡಾಡ್ತಿದ್ವಿ. ಮುದ್ದೆಬೇಳು, ತಾಳಿಕೋಟೆ ಈ ಕಡೆ ಬರೋದೇ ಬಿಟ್ಬಿಟ್ಟಿದ್ವಿ. ಸದ್ಯಕ್ಕೆ ಮತ್ತೆ ಇವತ್ತು ಬಂದಿದ್ದೀವಿ. ರೋಡ್ ಮಾತ್ರ ಸಕ್ಕರ ಮಾಡಾರೆ, ಮುಂದೆ ಹೆಂಗೆ ಮಾಡೋರು ಗೊತ್ತಿಲ್ಲ. ಹೋಗೋಣ. ರೂಟು ಸೀದಾ ಮಸ್ಕಿ, ಸಿನ್ನೂರು, ಗಂಗಾವತಿ, ಬೂದಗುಂಬ ಕ್ರಾಸ್, ಹೊಸಪೇಟೆ, ಈ ದಾರಿಲಿ ಹೋಗೋದು. ಡೀಸೆಲ್ ಇಲ್ಲ, ಹೊಸಪೇಟೆಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ನಮ್ದು ಗೊತ್ತೈತಲ್ಲ ಮಾಮೂಲಿ ಇಂಡ್ಯಾಂಡಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಮರಿಯಮ್ನಳ್ಳಿಗೆ ಹೋಗಿ ಅಲ್ಲಿವರೆಗೂ ಹೋಗುತ್ತೆ, ಅಲ್ಲೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲೂ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಆಗಲ್ಲ. ಮುಂಚೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಊಟ ಗೀಟ ಎಲ್ಲ ಮಾಡ್ಬೋದಿತ್ತು. ಇಲ್ಲೊಂದು ರೈಟ್ ಸೈಡಾಗಿ ಇಂಡಿಯನಲ್ಲಿ ಬಂಕಿತ್ತು ಗೊತ್ತಾ. ಹೋಗಿ ಸೈಡ್ಗೆ. ಅವಾಗ ಬಂದಾಗೆಲ್ಲ ಗುಲ್ಬರ್ಗ ಹೋಗ್ಬೇಕಾರೆ ನಿದ್ದೆ ಬಂದರೆ ನೋಡಿ, ಬಂಕಲ್ ಹಾಕೊಂಡು ಮಲಿಕತ್ತಿದ್ವಿ. ಈ ಬಂಕಲ್ ಹಾಕೊಂಡು ಮಲಿಕಡೆ ಮುಂದಕ್ಕೆ ಹೋಗ್ತಿದ್ವಿ. ನೈಟ್ ಟೈಮಲ್ಲಿ ಆ ಕಡೆ ಮುಂದಕ್ಕೆ ಚಿಂಚಣಿ ಬ್ರಿಡ್ಜ್ ಕಡೆ ಹೋಗ್ತಿರ್ಲಿಲ್ಲ ಅವಾಗ. ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ ಮಾಡಾರೆ ಲಿಂಗ್ಸೂರ್ ಎಲ್ಲ. ಇಲ್ಲೆಲ್ಲ ಟೀ ಅಂಗಡಿ ಇದೆಲ್ಲ ಹೊಡೆದಾಕ್ಬಿಟ್ಟು ಭಾರಿ ಇಂಪ್ರೂವ್ ಮಾಡಿದಾರಪ್ಪ.
ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು, ಸೀದಾ ಸಿಟಿ ಒಳಗೆ ಹೋಗುತ್ತೆ. ನಾನು ಲೆಫ್ಟ್ ಬೈಪಾಸಲ್ಲಿ ಹೋಗಿ ರಿಂಗ್ ರೋಡ್ ಹೋಗಿ ಬರ್ಬೇಕು ನಾವು. ಎಲ್ಲೋದ್ರಪ್ಪ ಅವರು? ರೈಟ್ ಅಲ್ಲೇ ಸರ್ಕಲ್ಗೆ ನಿಂತಾರೆ ಟೂ ವೀಲರ್ಗೆ. ಆಯ್ತಾಯ್ತು, ಅವ್ರು ಆ ಕಡೆ ಹೋದ್ರು, ನಾವು ಈ ಕಡೆ ಹೋಗೋಣ. ಪರವಾಗಿಲ್ಲ, ಭಾರಿ ಇಂಪ್ರೂವ್ ಮಾಡ್ಬಿಟ್ಟಾರಪ್ಪ ಲಿಂಕ್ಸೂರು. ಇಷ್ಟೊಂದು ಇಂಪ್ರೂವ್ ಮಾಡಿದಾರಂತ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಬೆಳಗಿನ ನಾಷ್ಟ ಚಿತ್ರಾನ್ನ ಬಜ್ಜಿ. ನಮ್ಮ ಅಂಬಾರಿ ಅಲ್ಲಿ ನಿಂತಿದೆ ನೋಡಿ, ಇದೇ ಹೋಟ್ಲು. ಗಾಡಿ ಅಲ್ಲೆಲ್ಲ ನಿಲ್ಲಿಸಿ ಊಟ ಮಾಡ್ತವ್ರೆ. ಸದ್ಯಕ್ಕೆ ನಾವು ಚಿತ್ರಾನ್ನ ತಿನ್ನೋಣ, ಹೆಂಗೈತೆ ನೋಡೋಣ ನಾಷ್ಟ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ, ಎಲ್ಲಿರೋದಕ್ಕಿಂತ ಇವಾಗ ಡೇಟ್ ಹೇಳಬೇಕು, 1ನೇ ತಾರೀಕು. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ತುಮಕೂರಲ್ಲಿದ್ದೀನಿ ನೋಡಿ, ನಮ್ಮ ಅಂಬಾರಿ ಅನ್ಲೋಡಿಂಗ್ ಪಾಯಿಂಟಲ್ಲಿದ್ದೀನಿ. ಆ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಬಿಡ್ಬೇಕು. ಆ ಗಾಡಿನೂ ಸ್ವಲ್ಪ ಇದೆ, ಅದು ಇಲ್ಲೇ ಕಂಪ್ನಿ ಗಾಡಿ, ಅದು ಪಕ್ಕದಲ್ಲಿ ಗೋಡನ್ ಐತೆ ಇವ್ರದ್ದು. ಆ ಗೋಡನಿಂದ ತುಮಕ ಬಂದಿರೋದು ಶಿಫ್ಟು. ಆ ಗೋಡನಿಂದ ಇಲ್ಲಿಗೆ ಶಿಫ್ಟ್ ಮಾಡೋ ಗಾಡಿ ಅದು ನೋಡಿ. ನಮ್ಮ ಜೊತೆ ಲೋಡ್ ಆಗಿರೋ ಗಾಡಿ ಇದು, ನಮ್ಮ ಜೊತೆ ಲೋಡ್ ಆಗಿರೋ ಗಾಡಿ. ಆ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಬಿಡಬೇಕು. ಧೂಳು ನೋಡಿ ಮೇಲೆ ಹೆಂಗೆ ಕುಂತುಬಿಟ್ಟವೆ. ನಿನ್ನೆ ನಮ್ಮ ಕೈಲಿ ಬರೋಕ್ಕಾಗಲಿಲ್ಲ, ಧೂಳು ಕುಡ್ದಿದ್ದೀನಿ. ಇವತ್ತೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು. ನಮಗೆ ಧೂಳು ಕಂಡ್ರೆ ಆಗಲ್ಲ. ಏನು ಧೂಳು ನೋಡಿದ್ರೆ ಸಿಕ್ಕಾಬಿಟ್ಟೆ ಅಲ್ಲಿ ನೋಡಿ ಬರ್ತಾ ಇರೋದು ಧೂಳು. ನಿನ್ನೆ ಬಂದು ಗಾಡಿ ಖಾಲಿ ಮಾಡೋಕ್ಕಾಗಲಿಲ್ಲ, ಕಾರಣ ಹೇಳೋಕ್ಕಾಗಲ್ಲ. ತುಂಬ ಬೇಜಾರಾದ ಸಂಗತಿ. ಹಂಗಾಗಿ ಬಂದು ಖಾಲಿ ಮಾಡೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀವಿ, ಶಾಂಪಲೆಲ್ಲ ತಗೊಂಡೆಲ್ಲ ಓಕೆ ಆಗೈತೆ. ಇನ್ನೇನು ಖಾಲಿ ಮಾಡಬೇಕು, ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಈಗಾಗಲೇ ಟೈಮು 2 ಗಂಟೆ. ಎಷ್ಟೊತ್ತು ಮಾಡ್ತಾರೆ ಮಾಡ್ಕೊಂಡು ನೆಲಮಂಗಲ ಕಡೆ ಹೋಗೋದು, ಮನೆ ಕಡೆ ಹೋಗೋದು. ನಾನು ಇವತ್ತು ಲೋಡ್ ಆಗಲ್ಲ. ಇವತ್ತು 1ನೇ ತಾರೀಕು, ನಾಳೆ 2 ಆಗಸ್ಟು, ಅದು ಅಕ್ಟೋಬರ್ 2 ಗಾಂಧಿ ಜಯಂತಿ. ನಾಳೆ ಲೋಡ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಇನ್ನೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಲ್ಲ. ಇನ್ನು ಗಾಡಿ ಲೋಡಾಗಿ ಟ್ರಿಪ್ ಆಗೋವರೆಗೂ ವೀಡಿಯೋ ಇಲ್ಲ. ನೋಡೋಣ, ಯಾವ್ದಾರ ವೀಡಿಯೋ ಅಡ್ಜಸ್ಟ್ ಮಾಡಿ. ಸ್ವಲ್ಪ ಸುಮಾರು ಪ್ರಶ್ನೆಗಳಿದಾವಲ್ಲ, ಅವೆಲ್ಲದಕ್ಕೂ ಒಂದು ರಿಪ್ಲೈ ಕೊಡೋಣ. ಅದು ಒಂದು ವೀಡಿಯೋ ಮಾಡಿ ಹಾಕೋದಾಗುತ್ತೆ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇವು ಯಾವಾಗ ಖಾಲಿ ಮಾಡ್ತಾರೋ ಖಾಲಿ ಮಾಡ್ಕೊಂಡು ಹೋಗೋಣ. ಏನಪ್ಪ ಬೇಜಾರು, ನಿನ್ನೆ ಬಂದು ಖಾಲಿ ಆಗಿದ್ದರೆ ನಂದು ಇವತ್ತು ಲೋಡ್ ಒಳ್ಳೆ ಲೋಡ್ ಇತ್ತು. ಕುಂದಾಪುರಕ್ಕೆ ಲೋಡ್ ಮಾಡ್ಕೊಂಡು ಹೋಗ್ಬೋದಿತ್ತು. ಟೈಮು ಅಂತಾರಲ್ಲ, ನಮಗೆ ಟೈಮು ಡೀಸೆಲ್ದು ಕೈ ಕೊಟ್ಬಿಡ್ತು ಟೈಮು. ಈ ಟ್ರಿಪ್ಪು ನಮ್ಮ ಪೆಟ್ರೋಲ್ ಬಂಕಲ್ಲಿ ಇಂಡೆಂಟ್ ಸಾಲ ಹಾಕ್ತೀವಲ್ಲ, ಅಲ್ಲಿ ಡೀಸೆಲ್ ಸಿಗಲಿಲ್ಲ. ಬಂದಿದ್ದೀವಿ, ಡೀಸೆಲ್ ಸಿಗಲಿಲ್ಲ. ಡೀಸೆಲ್ ಇಲ್ಲ, ಆಮೇಲೆ ಟ್ಯಾಂಕಲ್ಲೂ ಡೀಸೆಲ್ ಇಲ್ಲ. ಫುಲ್ ಎಂಡು ಬಂದ್ಬಿಡವೆ. ಹೋದರೆ ಒಂದು 5-10 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ ಡೀಸೆಲು. 5-10 ಕಿಲೋಮೀಟ್ರಲ್ಲಿ ಯಾವುದೇ ಥರದ ಪೆಟ್ರೋಲ್ ಬಂಕ್ ಇರಲಿಲ್ಲ. ಹಂಗಾಗಿ ನಿನ್ನೆ ಅಲ್ಲೇ ಆಲ್ಟಾಗಿ ನಿನ್ನೆ ಮಧ್ಯಾಹ್ನ ಡೀಸೆಲ್ ಬಂತು. ಡೀಸೆಲ್ ಹಾಕ್ಸ್ಕೊಂಡು ಬಂದಂಗಾಯಿತು. ಇಲ್ಲ ಅಂದಿರ ನಿನ್ನೆನೇ ಬಂದು ಖಾಲಿಯಾಗಿರೋ. ಇದೇ ಸಮಸ್ಯೆ, ಬೇಜಾರಾದ ಸಂಗತಿ. ಒಂದು ದಿನ ವೇಸ್ಟ್ ಆಯ್ತಲ್ಲ ಅಂತ ನಮಗೆ ಡೀಸೆಲ್ದೇ ದೊಡ್ಡ ಸಮಸ್ಯೆ ಆಗಿರೋದು. ನೋಡೋಣ, ಇನ್ನೇನು ಆ ಗಾಡಿ ಖಾಲಿ ಆಯಿತು ನೋಡಿ. ಲಾಸ್ಟ್ ನಿಟ್ಟು ಇನ್ನು ನಮ್ಮದು ಇಲ್ಲಿ ರೋಡ್ ಸರಿ ಇಲ್ಲ ನೋಡಿ. ಇದು ಇದೈತಲ್ಲ, ಇದು ರೋಡ್ ಸರಿ ಇಲ್ಲ, ಹಂಸ ಹಾಕಿದ್ದಾರೆ. ಇದು ಇಲ್ಲೊಂದು ಅಲ್ಲೊಂದು, ಹಂಗಾಗಿ ಅಲ್ಲೇ ಬಿಟ್ಟು ಹಗ್ಗ ತರಪಲ್ಲಿ ಬಿಚ್ಚಬೇಕು. ಇಲ್ಲೇ ಬಿಚ್ಚಂಗಿಲ್ಲ. ಧೂಳಂತೂ ಕುಡಿದು 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 ಸಾಕಾಗ್ಬಿಡೈತೆ ನಮಗೆ. ಎಲ್ಲೂ ಜಾಗ ಇಲ್ಲ ನೋಡಿ, ಎಲ್ಲೂ ಜಾಗ ಇಲ್ಲ. ಗಾಳಿ ಇಲ್ಲಿಂದಿಷ್ಟು ಗಾಳಿ ಐತೆ, ಈ ಕಡೆ ಅಂದು ಏನಿಲ್ಲ. ಅದೇ ಸಮಸ್ಯೆ. ಸದ್ಯಕ್ಕೆ ಖಾಲಿ ಮಾಡ್ಕೊಂಡು ನೋಡೋಣ.